ಫಸ್ಟ್ ಆಫ್ ಆಲ್ ನಿಮಗೆ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದ್ರೆ ನಾನು ನಿಮಗೆ ಟಿವಿ ಗಿವ್ ಅವೇ, ಮೊಬೈಲ್ ಗಿವ್ ಅವೇ ಎಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾತು ಕೊಟ್ಟಿದ್ದೆ. ಬಟ್ ನಾನು ಗಿವ್ ಅವೇ ವಿನ್ನರ್ ನ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದೆ ಅಂದ್ರೆ ಫೆಬ್ರವರಿ 14 ಅನೌನ್ಸ್ಮೆಂಟ್ ಮಾಡ್ತೀನಿ ಅಂತ ಹೇಳಿದೆ. ಅವತ್ತಿನ ದಿವಸ ಮಾಡಕ್ಕಾಗಿಲ್ಲ. ಬಟ್ ನಾನು ಅವತ್ತಿನ ದಿವಸ ಮೊಬೈಲ್ ಶಾಪ್ ವಿಸಿಟ್ ಮಾಡಿ ಅವ್ರ ಗಿಫ್ಟ್ಸ್ ಏನೇನೆಲ್ಲ ನಿಮ್ಗಂತ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಎಲ್ಲ ವಿಡಿಯೋ ಶೂಟ್ ನಾನು ಮಾಡ್ಕೊ ಬಂದಿದ್ದೆ. ಬಟ್ ಈವ್ನಿಂಗ್ ಬರ್ಬೇಕಾದ್ರೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಅದಕ್ಕೋಸ್ಕರ ಸಂಜೆ ನಾನು ವಿಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. 22 ಮೆಂಬರ್ಸ್ ಏನೋ ಸೆಲೆಕ್ಟ್ ಆಗಿದ್ರು. ಅದರಲ್ಲಿ ಟಿವಿ ಯಾರಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡೋದ್ರಲ್ಲೇ ತುಂಬಾ ಟೈಮ್ ವೇಸ್ಟ್ ಮಾಡ್ಕೊಂಡು. ಆದ್ರೆ ನನ್ನ ಮೈಂಡ್ ಅಲ್ಲಿ ಏನಪ್ಪಾ ಇತ್ತು ಅಂದ್ರೆ ಮಿಡಲ್ ಕ್ಲಾಸ್ ಅಲ್ಲಿ ಇರೋರ್ಗೆ ಯಾರಿಗಾದ್ರೂ ಈ ಟಿವಿ ಹೋಗಿ ತಲುಪಬೇಕು ಅನ್ನೋದಿತ್ತು. ಅದಕ್ಕೋಸ್ಕರ ನಾನು ಮತ್ತೆ ಮೊಬೈಲ್ ಬಜಾರ್ ಅವರು ಇಬ್ರು ಸೇರಿ ಡಿಸ್ಕಸ್ ಮಾಡಿ ಆ ಸೆಲೆಕ್ಟ್ ಆಗಿರೋರಲ್ಲಿ ಒಬ್ಬರನ್ನ ಚೂಸ್ ಮಾಡಿ ಅವ್ರಿಗೆ ಟಿವಿ ಕೊಡೋಣ ಅಂತ ಡಿಸೈಡ್ ಮಾಡ್ಕೊಂಡು. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಅವರು ಇಲ್ಲಿಂದ 700 ಕಿಲೋಮೀಟರ್ ದೂರದಲ್ಲಿದ್ದಾರೆ. ಸೊ ಕಲಬುರಗಿಯಲ್ಲಿ. ಸೊ ಅವ್ರಿಗೆ ಟಿವಿ ಹೇಗೆ ತಲುಪಿಸೋದು ಏನು ಅಂತ ಹೇಳ್ಬಿಟ್ಟು ಫುಲ್ ಕನ್ಫ್ಯೂಸ್ ಆಗೋದು. ಬಿಕಾಸ್ ಕೊರಿಯರ್ ಎಲ್ಲ ಮಾಡಿದ್ರೆ 700 ಕಿಲೋಮೀಟರ್ ಹೋಗಿ ರೀಚ್ ಆಗೋಷ್ಟು ಡ್ಯಾಮೇಜ್ ಅಂತೂ ಆಗೇ ಆಗುತ್ತೆ. ಅದಕ್ಕೋಸ್ಕರ ಆಮೇಲೆ ನಾನು ಮತ್ತೆ ಮೊಬೈಲ್ ಬಜಾರ್ ಅವರು ಇನ್ನೂ ಸ್ವಲ್ಪ ಡಿಸ್ಕಸ್ ಮಾಡಿ ಮಾತಾಡಿ ಅವ್ರ ನಂಬರ್ ನ ಕಲೆಕ್ಟ್ ಮಾಡಿ ಸೊ ನಾನು ಅವ್ರ ಜೊತೆ ಮಾತಾಡ್ತೀನಿ. ಸೊ ಕಾಲ್ ರೆಕಾರ್ಡ್ ನ ಹಾಕ್ತೀನಿ, ಕೇಳಿಸ್ಕೊ ಬನ್ನಿ. ಹಲೋ ಬ್ರೋ. ಬ್ರೋ ಗಿವ್ ಅವೇ ವಿನ್ನರ್ ನಿಮ್ನೆಲ್ಲ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಟಿವಿಗೆ ಹೇಗೆ ಅನಿಸ್ತು?